ಆರ್ಯವೈಶ್ಯ ಸಮುದಾಯದ ಶ್ರಾದ್ದ ಕಾರ್ಯಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಲ್ಲೇಶ್ವರಂನ 8ನೇ ಅಡ್ಡರಸ್ತೆಯಲ್ಲಿ ವಾಸವಿ ವೈದಿಕ ಭವನ ನಿರ್ಮಿಸಲಾಗಿದೆ. ಮಲ್ಲೇಶ್ವರಂನ ಆರ್ಯ ವೈಶ್ಯ ಸಂಘದಿಂದ ಈ ಭವನ ನಿರ್ಮಾಣಗೊಂಡಿದ್ದು ಸುಪ್ರೀಂ ಕೋರ್ಟ್ ವಕೀಲರಾದ ಕೆಆರ್ ಪ್ರದೀಪ್ ಹಾಗೂ ಬ್ರಿಗೇಡ್ ಎಂಟರ್ಪ್ರೈಸಸ್ ಚೇರ್ಮನ್ ಎಂಆರ್ ಜೈಶಂಕರ್ ಹಾಗೂ ಭಾನುಪ್ರಕಾಶ್ ಶರ್ಮಾ ವೈದಿಕ ವಾಸವಿ ಭವನ ಉದ್ಘಾಟನೆ ಮಾಡಿದರು. ಸುಮಾರು 5 ಅಂತಸ್ತಿನ ಕಟ್ಟಡ ಇದಾಗಿದ್ದು ವೈಕುಂಠ ಸಮಾರಾಧನೆ, ಪೂಜೆ, ಭಜನೆ ಸೇರಿ ಏಕಕಾಲಕ್ಕೆ 8 ಕಾರ್ಯಗಳು ಹಾಗೂ ಒಂದೇ ದಿನ 20ಕ್ಕೂ ಹೆಚ್ಚು ಕಾರ್ಯಗಳನ್ನು ಮಾಡುವಷ್ಟು ಸಕಲ ಸೌಲಭ್ಯ ಒಳಗೊಂಡಿದೆ. ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್.ಪಿ. ರವಿಶಂಕರ್ ಹಾಗೂ ಪದಾಧಿಕಾರಿಗಳು ಜೊತೆಗೆ ಸಮುದಾಯದವರು ಭಾಗಿಯಾಗಿದ್ದರು. ಮಲ್ಲೇಶ್ವರಂ ಆರ್ಯವೈಶ್ಯ ಸಂಘದ ಆಶ್ರಯದಲ್ಲಿ ವಾಸವಿ ವೈದಿಕ ಭವನ ನಿರ್ಮಾಣ ಮಾಡಿದ್ವಿ. 5 ಅಂತಸ್ತುಗಳ 7,000 ಚದುರ ಅಡಿಗಳ ವಿಸ್ತೀರ್ಣವಾದಂಥ ವಾಸವಿ ವೈದಿಕ ಭವನ ಇಂದಿನಿಂದ ಲೋಕಾರ್ಪಣೆ ಆಗಿದೆ. ಮಲ್ಲೇಶ್ವರದಲ್ಲಿರುವಂಥ ಈ ವೈದಿಕ ಭವನದ ಸೇವೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅವಕಾಶ ಇದೆ. ದಯವಿಟ್ಟು ಯಾರಾದರೂ ಸಂಪರ್ಕ ಮಾಡ್ಬೋದು. ಇವತ್ತಿನ ದಿನ ನಮ್ಮ ಹಿರಿಯ ದಾನಿಗಳಾದಂಥ ಕೆಆರ್ ಪ್ರದೀಪ್ ಹಾಗೂ ಈ ದೇಶದ ಪ್ರತಿಷ್ಠಿತ ಬಿಲ್ಡರ್ಗಳು ಒಬ್ಬರಾದ ಬ್ರಿಗೇಡ್ ಎಂಟರ್ಪ್ರೈಸ್ನ ಚೇರ್ಮನ್ ಆದಂಥ ಜೈಶಂಕರ್ ಅವರು ಹಾಗೂ ವೈದಿಕ ಕ್ರಿಯೆಗಳಲ್ಲಿ ಈ ರಾಜ್ಯದಲ್ಲಿ ಅಪ್ರತಿಮ ಖ್ಯಾತಿಯನ್ನು ಗಳಿಸಿರುವಂತಹ ಶ್ರೀಯುತ ಭಾನುಪ್ರಕಾಶ್ ಶರ್ಮಾರವರು ಸಹ ನಮ್ಮ ಜೊತೆಲಿ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದ ಅಂತ ಹೇಳಿಕೆ ಭಾಳ ಸಂತೋಷ ಆಗುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು 3 ಋಣ ತೀರಿಸಬೇಕು. ದೇವಋಣ, ಋಷಿ ಋಣ, ಪಿತೃಋಣ ಅಂತ. ದೇವಋಣ ಅಂತ ಹೇಳಿದ್ರೆ ನಾವು ಪೂಜೆ ಪುನಸ್ಕಾರಗಳು, ವ್ರತ ಕಥಾದಿಗಳನ್ನು ಮಾಡ್ತೇವೆ. ಋಷಿ ಋಣ ಅಂದರೆ ವರ್ಷಕ್ಕೊಂದು ದಿನ ನಾವು ಋಷಿ ಮನೆಗಳಿಗೆಲ್ಲ ಪೂಜೆಗಳನ್ನು ಮಾಡಿ ಯಜ್ಞೋಪವೀತ ದಾನ ಧಾರಣೆ ಮಾಡ್ತೇವೆ. ಪಿತೃಋಣ ಅಂತ ಹೇಳಿದ್ರೆ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಿದ ಮೇಲೆ ವರ್ಷಕ್ಕೆ ಒಂದು ದಿನ ನಾವು ಅವರಿಗೆ ಮಾಡುವಂಥ ಕರ್ಮವನ್ನು ಶ್ರಾದ್ದ ಅಂತ ಕರೀತಾರೆ. ಅದಕ್ಕೋಸ್ಕರ ಅದನ್ನು ಸ್ವಚ್ಛವಾಗಿ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಹೇಗೆ ನಮ್ಮನ್ನು ಸಾಕಿ ಹೊತ್ತು ಸಾಕಿ ಸಲುವಿರ್ತಾರೆ, ಅದು ಶುದ್ಧವಾಗಿ ನಡಬೇಕು ಅನ್ನೋ ಸಂಕಲ್ಪವನ್ನು ಆರ್ಯ ವೈಶ್ಯ ಮಹಾಸಭಾ ಇವತ್ತನ್ನು ಮಾತಾಡೋದಲ್ಲ, ಕ್ರಿಯಾ ಇದರಲ್ಲೂ ಸಹ ಇವತ್ತು ತೋರಿಸ್ಕೊಟ್ಟಿದೆ. ಯಾಕೆಂದರೆ ಮಾಡೋಕ್ಕೆ ಎಲ್ಲರೂ ಸಹಿತ ತೀರ್ಥಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಶುಚಿತ್ವ ಕಾಪಾಡಲು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದನ್ನೆಲ್ಲ ಅರಿತು ಆರ್ಯ ವೈಶ್ಯ ಮಹಾಸಭಾದವರು ಈ ಒಂದು ವಿಶೇಷವಾದಂಥ ಸಭೆಯನ್ನು ಹೃದಯ ಭಾಗದಲ್ಲಿ ತೆಗೆದು ಎಲ್ಲರಿಗೂ ಸಹಿತ ಅನುಕೂಲ ಆಗುವಂತೆ ಈ ಒಂದು ಮಹಾಸಭಾವನ್ನು ಪ್ರಾರಂಭ ವಾಸವಿ ವೈದಿಕ ಭವನ ನಿರ್ಮಿಸಲಾಗಿದೆ. ಮಲ್ಲೇಶ್ವರಂನ ಆರ್ಯ ವೈಶ್ಯ ಸಂಘದಿಂದ ಈ ಭವನ ನಿರ್ಮಾಣಗೊಂಡಿದ್ದು ಸುಪ್ರೀಂ ಕೋರ್ಟ್ ವಕೀಲರಾದ ಕೆಆರ್ ಪ್ರದೀಪ್ ಹಾಗೂ ಬ್ರಿಗೇಡ್ ಎಂಟರ್ಪ್ರೈಸಸ್ ಚೇರ್ಮನ್ ಎಂಆರ್ ಜೈಶಂಕರ್ ಹಾಗೂ ಭಾನುಪ್ರಕಾಶ್ ಶರ್ಮಾ ವೈದಿಕ ವಾಸವಿ ಭವನ ಉದ್ಘಾಟನೆ ಮಾಡಿದರು. ಸುಮಾರು 5 ಅಂತಸ್ತಿನ ಕಟ್ಟಡ ಇದಾಗಿದ್ದು ವೈಕುಂಠ ಸಮಾರಾಧನೆ, ಪೂಜೆ, ಭಜನೆ ಸೇರಿ ಏಕಕಾಲಕ್ಕೆ 8 ಕಾರ್ಯಗಳು ಹಾಗೂ ಒಂದೇ ದಿನ 20ಕ್ಕೂ ಹೆಚ್ಚು ಕಾರ್ಯಗಳನ್ನು ಮಾಡುವಷ್ಟು ಸಕಲ ಸೌಲಭ್ಯ ಒಳಗೊಂಡಿದೆ. ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್.ಪಿ. ರವಿಶಂಕರ್ ಹಾಗೂ ಪದಾಧಿಕಾರಿಗಳು ಜೊತೆಗೆ ಸಮುದಾಯದವರು ಭಾಗಿಯಾಗಿದ್ದರು. ಮಲ್ಲೇಶ್ವರಂ ಆರ್ಯವೈಶ್ಯ ಸಂಘದ ಆಶ್ರಯದಲ್ಲಿ ವಾಸವಿ ವೈದಿಕ ಭವನ ನಿರ್ಮಾಣ ಮಾಡಿದ್ವಿ. 5 ಅಂತಸ್ತುಗಳ 7,000 ಚದುರ ಅಡಿಗಳ ವಿಸ್ತೀರ್ಣವಾದಂಥ ವಾಸವಿ ವೈದಿಕ ಭವನ ಇಂದಿನಿಂದ ಲೋಕಾರ್ಪಣೆ ಆಗಿದೆ. ಮಲ್ಲೇಶ್ವರದಲ್ಲಿರುವಂಥ ಈ ವೈದಿಕ ಭವನದ ಸೇವೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅವಕಾಶ ಇದೆ. ದಯವಿಟ್ಟು ಯಾರಾದರೂ ಸಂಪರ್ಕ ಮಾಡ್ಬೋದು. ಇವತ್ತಿನ ದಿನ ನಮ್ಮ ಹಿರಿಯ ದಾನಿಗಳಾದಂಥ ಕೆಆರ್ ಪ್ರದೀಪ್ ಹಾಗೂ ಈ ದೇಶದ ಪ್ರತಿಷ್ಠಿತ ಬಿಲ್ಡರ್ಗಳು ಒಬ್ಬರಾದ ಬ್ರಿಗೇಡ್ ಎಂಟರ್ಪ್ರೈಸ್ನ ಚೇರ್ಮನ್ ಆದಂಥ ಜೈಶಂಕರ್ ಅವರು ಹಾಗೂ ವೈದಿಕ ಕ್ರಿಯೆಗಳಲ್ಲಿ ಈ ರಾಜ್ಯದಲ್ಲಿ ಅಪ್ರತಿಮ ಖ್ಯಾತಿಯನ್ನು ಗಳಿಸಿರುವಂತಹ ಶ್ರೀಯುತ ಭಾನುಪ್ರಕಾಶ್ ಶರ್ಮಾರವರು ಸಹ ನಮ್ಮ ಜೊತೆಲಿ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದ ಅಂತ ಹೇಳಿಕೆ ಭಾಳ ಸಂತೋಷ ಆಗುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು 3 ಋಣ ತೀರಿಸಬೇಕು. ದೇವಋಣ, ಋಷಿ ಋಣ, ಪಿತೃಋಣ ಅಂತ. ದೇವಋಣ ಅಂತ ಹೇಳಿದ್ರೆ ನಾವು ಪೂಜೆ ಪುನಸ್ಕಾರಗಳು, ವ್ರತ ಕಥಾದಿಗಳನ್ನು ಮಾಡ್ತೇವೆ. ಋಷಿ ಋಣ ಅಂದರೆ ವರ್ಷಕ್ಕೊಂದು ದಿನ ನಾವು ಋಷಿ ಮನೆಗಳಿಗೆಲ್ಲ ಪೂಜೆಗಳನ್ನು ಮಾಡಿ ಯಜ್ಞೋಪವೀತ ದಾನ ಧಾರಣೆ ಮಾಡ್ತೇವೆ. ಪಿತೃಋಣ ಅಂತ ಹೇಳಿದ್ರೆ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಿದ ಮೇಲೆ ವರ್ಷಕ್ಕೆ ಒಂದು ದಿನ ನಾವು ಅವರಿಗೆ ಮಾಡುವಂಥ ಕರ್ಮವನ್ನು ಶ್ರಾದ್ದ ಅಂತ ಕರೀತಾರೆ. ಅದಕ್ಕೋಸ್ಕರ ಅದನ್ನು ಸ್ವಚ್ಛವಾಗಿ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಹೇಗೆ ನಮ್ಮನ್ನು ಸಾಕಿ ಹೊತ್ತು ಸಾಕಿ ಸಲುವಿರ್ತಾರೆ, ಅದು ಶುದ್ಧವಾಗಿ ನಡಬೇಕು ಅನ್ನೋ ಸಂಕಲ್ಪವನ್ನು ಆರ್ಯ ವೈಶ್ಯ ಮಹಾಸಭಾ ಇವತ್ತನ್ನು ಮಾತಾಡೋದಲ್ಲ, ಕ್ರಿಯಾ ಇದರಲ್ಲೂ ಸಹ ಇವತ್ತು ತೋರಿಸ್ಕೊಟ್ಟಿದೆ. ಯಾಕೆಂದರೆ ಮಾಡೋಕ್ಕೆ ಎಲ್ಲರೂ ಸಹಿತ ತೀರ್ಥಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಶುಚಿತ್ವ ಕಾಪಾಡಲು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದನ್ನೆಲ್ಲ ಅರಿತು ಆರ್ಯ ವೈಶ್ಯ ಮಹಾಸಭಾದವರು ಈ ಒಂದು ವಿಶೇಷವಾದಂಥ ಸಭೆಯನ್ನು ಹೃದಯ ಭಾಗದಲ್ಲಿ ತೆಗೆದು ಎಲ್ಲರಿಗೂ ಸಹಿತ ಅನುಕೂಲ ಆಗುವಂತೆ ಈ ಒಂದು ಮಹಾಸಭಾವನ್ನು ಪ್ರಾರಂಭ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.